ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ತಮ್ಮ ಹೆಸರು ಶಶಿಕುಮಾರ್. ಯಾಕೆ ಇಷ್ಟು ಜನ ಇಲ್ಲಿ ಸೇರಿದ್ದೀರಾ? ಏನು ಗೊತ್ತಾಯ್ತಾ? ಇದು ಏನೇ ಅಂತ ಗೊತ್ತಾಗ್ದೆಯಾ? ಇದು ಬಸ್ ಸ್ಟ್ಯಾಂಡ್ ಸರ್. ಬಸ್ ಸ್ಟ್ಯಾಂಡ್ ಇಲ್ಲಿ ಕಪ್ಪಲ್ ಮಡುಗು ಸರ್. ಕಪ್ಪಲ್ ಮಡುಗು ಯಾವ ಬಸ್ ಸ್ಟ್ಯಾಂಡ್ ಇದು? ಕಪ್ಪಲ್ ಮಡುಗು ನಂಗ್ಲಿ ಸ್ಟ್ಯಾಂಡ್ ಸರ್. ಕಪ್ಪಲ್ ಮಡುಗು ಬಸ್ ಸ್ಟ್ಯಾಂಡ್. ಏನಿಲ್ಲ, ಏನು ಕೆಲಸ ಮಾಡ್ತಿದ್ದೀರಾ ತಾವು? ರೇಷನ್ ಕಾರ್ಡ್ ತಗೊಳ್ತಾ ಇದ್ದೀವಿ ಸರ್. ರೇಷನ್ ಕಾರ್ಡ್ ಯಾಕೆ ರೇಷನ್ ಕಾರ್ಡ್ ತಮ್ಮ ಇಷ್ಟು ಜನನ್ನು ಈ ಬಸ್ ನಿಲ್ದಾಣದಲ್ಲಿ ಒಂದು ರೇಷನ್ ಕಾರ್ಡ್ ತಮ್ಮ ಯಾಕೆ ತಗೊಂತ ಇದೆಯಾ ಸರ್? ಒಳಗಡೆ ಸರ್ವರ್ ಬರೋದಿಲ್ಲ, ಅದಕ್ಕೆ ರೋಡ್ ಸೈಡ್ ಸ್ಪೀಡಾಗಿ ಆಗುತ್ತೆ ಅಂತ ಇಲ್ಲಿ ತಗೊಳ್ತೀವಿ. ಯಾವ ನೆಟ್ವರ್ಕ್ ಕೆಲಸ ಮಾಡಲ್ವಾ? ಒಳಗಡೆ ಯಾವುದು ಮಾಡಲ್ಲ ಸರ್. ಯಾವುದು ಮಾಡಲ್ಲ. ಇದು ನೀವು ನಿಮ್ಮ PDO ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಾಗಿ ಏನಾದ್ರು ನೀನು ಸರ್? ಅವರು ರಾಜನೇ ಬಂದು ಇಲ್ಲಿ ಅವರೇ ಬಂದು ತಗೊಂಡಿದ್ದಾರೆ. ಅವರು ಒಳಗಡೆ ಬರಲ್ಲ ಅಂತ ರೋಡ್ ಸೈಡ್ ಕುತ್ಕೊಂಡು ತಗೊಳ್ಳಿ ಅಂತ ಹೇಳಿದ್ದಾರೆ ಸರ್. ಈಗ ಒಂದು ವೇಳೆ ಇಲ್ಲೂ ಬರೋದಿಲ್ಲಪ್ಪ, ಇಲ್ಲೋ ಬೆಟ್ಟದ ಮೇಲೆ ಬರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಅದು ಏನು ಮಾಡೋಕ್ಕಾಗಲ್ಲ ಸರ್, ನಮ್ಗೆ ಬರೋದು ಇಲ್ಲಿ, ಅದಕ್ಕೆ ಇದು ಮಾಡ್ತೀವಿ. ಬರ್ತೀರಾ? ಎಷ್ಟು ವರ್ಷಗಳಿಂದ ಇಲ್ಲಿ ಮಾಡ್ತಿದ್ದೀರಾ ಸರ್? ಒಂದು 6-7 ತಿಂಗಳಿಂದ ಮಾಡ್ತೀವಿ. ಇದಕ್ಕೆ ಪರಿಹಾರ ಅನ್ನೋದು ಏನಿಲ್ವಾ ನಿಮ್ಮ ಹತ್ರ? ಹುಡ್ಕಕ್ಕಾಗಲ್ವಾ? ಏನೋ ಸರ್, ನಾ ಏನು ಹೇಳಕ್ಕಾಗುತ್ತೆ, ಅವ್ರು ಹೇಳ್ಬೇಕು. ಅಲ್ಲ, ಇದಕ್ಕೆ ಪರಿಹಾರ ಈಗ ನಾವು ಇಲ್ಲ. ಇಲ್ಲಿ ಒಂದು ವಿಚಾರ, ಇದೊಂದು NH4 ರಸ್ತೆ. ಈ ರಸ್ತೆಯಲ್ಲಿ ಮಾತೆಯರಾಗ್ಲಿ, ಹೆಣ್ಮಕ್ಳಾಗ್ಲಿ, ಬೇರೆ ಬೇರೆ ಮುದುಕರಾಗ್ಲಿ ಇಲ್ಲಿ ಬರ್ತಿದ್ದಾರೆ ತಂಬ್ಕೊಳ್ಳೋದಕ್ಕೆ. ಇಲ್ಲೇನಾದ್ರೂ ಸಮಸ್ಯೆ ಆದಾಗ ಯಾವುದೋ ಒಂದು ಬಸ್ಸು ಫಾಸ್ಟಾಗಿ ಹೋಗ್ತಾ ಇರುತ್ತೆ NH4 ರಸ್ತೆಯಲ್ಲಿ, ಇಲ್ಲಿ ಬರ್ತಾ ಇರ್ತಾರೆ, ಮಳೆ ಇಲ್ಲ, ಗಾಳಿ ಇಲ್ಲ. ಈಗ ಮಳೆ ಬಂತು, ಈ ಥರ ಸಮಸ್ಯೆಗಳಿದ್ದನ್ನು ಒಂದು ಫುಡ್ ಇನ್ಸ್ಪೆಕ್ಟರ್ಗೆ ಹೇಳಿ, ತಹಸೀಲ್ದಾರ್ಗೆ ಹೇಳಿ, ಯಾಕೆ ನೀವು ಈ ಪರಿಹಾರನ ಬೇರೆ ರೀತಿ ಕಂಡುಕೊಂಡಿಲ್ಲ ನೀವು? ಸರ್, ನಾವು ಹೇಳಿದ್ವಿ ಸರ್ ಅವ್ರಿಗೆ. ಅವ್ರು ಕೂಡ ಒಂದ್ಸಲ ಅವ್ರ ಸ್ಟಾಫ್ನ ಕರ್ಕೊಂಡ್ಬಂದು ಕುತ್ಕೊಂಡು ಮಾಡಿದ್ರೆ ಅಲ್ಲಿ ಅದು ಬರಲ್ಲ ಅಂತೇಳಿ, ಅವರು ಎಲ್ಲಿ ಸರ್ವರ್ ಬರುತ್ತೋ ಅಲ್ಲಿ ಕುತ್ಕೊಂಡು ಮಾಡಿ ನೀವೇ ಅಂತ ಅವರೇ ಸರ್ ಹೇಳಿದ್ದು. ಇಲ್ಲ, ಇದು ಬಿಟ್ಟರೆ ಬೇರೆ ಊರಲ್ಲಿ ಯಾರು ಇದು ಬರೋದಿಲ್ಲ, ನೆಟ್ವರ್ಕ್ ಬರೋದಿಲ್ವಾ? ಇಲ್ಲ ಸರ್, ಇಲ್ಲ. ಅವ್ರು ಜಿಯೋ ಬರಬೇಕಂದ್ರೆ ರೋಡ್ ಸೈಡೇ ಬರಬೇಕು, ಇಲ್ಲ ಸ್ಪೀಡಾಗಿ ಆಗಬೇಕು ಅಂತ ಇಲ್ಲೇ ಬರಬೇಕು. ಅವಾಗ ಅಲ್ಲಿ ಕುತ್ಕೊಂಡ್ರೆ 10 ನಿಮಿಷ 15 ನಿಮಿಷ ತಗೊಳುತ್ತೆ ಒಂದು ಕಾರ್ಡ್ಗೆ. ಒಂದು 50-60 ಜನ ಬಂದರೆ ಒಂದು ದಿನಕ್ಕೆ 20 ಕಾರ್ಡ್ ಕೂಡ ಮಾಡೋಕ್ಕಾಗಲ್ಲ, ತುಂಬ ಇದಾಗುತ್ತೆ ಅಂತ. ಇಲ್ಲಿ ಬಂದರೆ ಒಂದು 2 ನಿಮಿಷಕ್ಕೆ 3 ನಿಮಿಷಕ್ಕೆ ಒಂದೊಂದು ಕಾರ್ಡ್ ಆಗುತ್ತೆ, ಸ್ವಲ್ಪ ಬೇಗ ಜನಗಳಿಗೆ. ಬಟ್ ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಏನು ತಗೊಳಕ್ಕಾಗಲ್ವಾ? ಇಲ್ಲ ಸರ್, ಯಾವುದು ನೆಟ್ವರ್ಕ್ ಬರೋದಿಲ್ಲ. ಬರುತ್ತೆ, ತುಂಬ ಸ್ಲೋ ಆಗುತ್ತೆ ಸರ್. ಮುಳಬಾಲ್ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿರೋ ನೀನಿರೋ ಸ್ಥಾನಕ್ಕೂ ಮುಳಬಾಲ್ ಎಷ್ಟು ಕಿಲೋಮೀಟರ್ ಇದೆ? ಒಂದು 7 ಕಿಲೋಮೀಟರ್ ಆಗ್ಬೋದು. 7 ಕಿಲೋಮೀಟರ್. 7 ಕಿಲೋಮೀಟರ್ ಇಲ್ಲ, 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ ಇದೆ. ಬಟ್ ಇದಕ್ಕೊಂದು ಪರಿಹಾರ ದಯವಿಟ್ಟು ಇದನ್ನು ಪರಿಹರಿಸಿ. ಯಾಕೆಂದರೆ ಇವರೆಲ್ಲ ಬಂದು NH4 ರಸ್ತೆಯಲ್ಲಿ ಈ ಥರ ಮಾಡ್ತಿರೋದು ತಪ್ಪಿದು. ತಹಸೀಲ್ದಾರ್ಗೆ ಹೇಳಿ, ಅಲ್ಲಿ ನಿಮ್ಗೇನಾದರೂ BSNL ಒಂದು ಇದು ಆಗುತ್ತೆ, ಅದರಿಂದ ಮಾಡಿಕೊಂಡು ನೀವು ಆದಾಟ್ಕೊಂಡು ಯಾವುದು ನೆಟ್ವರ್ಕ್ ಬರುತ್ತೋ ಅದನ್ನು ಮಾಡಿ. ಇದನ್ನು ಯಾರು ಉಪಯೋಗಿಸ್ಬೇಕಂತ ನಿಮ್ಗೆ ಹೇಳಿದ್ದು? ಯಾರು ಇಲ್ಲ ಸರ್. ಇದು ಅದೇ ಇಲ್ಲಿ ಬಂದರೆ ಸ್ವಲ್ಪ ಸ್ಪೀಡಾಗಿ ಆಗುತ್ತೆ, ಜನಗಳಿಗೆ ಸ್ವಲ್ಪ ತೊಂದರೆ ಆಗಿದ್ದಾರೆ ಇರಲಿ ಅಂತ ಇಲ್ಲಿಗೆ ಬಂದಿದೆ. ನೋಡಿ ವೀಕ್ಷಕರೇ, ಇದೊಂದು NH4 ರಸ್ತೆಯ ಒಂದು ಬಸ್ ಸೆಟರು. ಇಲ್ಲಿ ಆಹಾರ ನಾಗರಿಕ ಇಲಾಖೆ ಅಂದರೆ ಈಗೇನು ಪಡಿತರ ಚೀಟಿಯನ್ನು ಯಾವುದೇ ನೆಟ್ವರ್ಕ್ ಈ ಊರಲ್ಲಿ ಬರೋದಿಲ್ಲ ಅಂತ ಎಲ್ಲ ಊರಿನ ಜನತೆ ತಂದ್ಕೊಡೋಕ್ಕೆ ಇಲ್ಲಿ ಬಂದಿದ್ದಾರೆ. ತಂದ್ಕೊಡೋಕ್ಕೆ ಒಂದು ಬಸ್ ನಿಲ್ದಾಣವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ ಅನ್ನೋ ಟೈಪಲ್ಲಿ. ಮನೆಯಲ್ಲಿದ್ದರೆ, ಈ ಊರಲ್ಲಿದ್ದರೆ ಯಾವುದೇ ರೀತಿ ನೆಟ್ವರ್ಕ್ ಬರೋದಿಲ್ಲ, ಆದ್ದರಿಂದ ಇಲ್ಲಿ ನೆಟ್ವರ್ಕ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಎಲ್ಲ ವಯಸ್ಸಾಗಿರೋ ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ. ಪಾಪ ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ NH4 ರಸ್ತೆಯಲ್ಲಿ ಸುಮಾರು ಒಂದು 100-120 ಸ್ಪೀಡಲ್ಲಿ ಈ ರಸ್ತೆಯಲ್ಲಿ ವಾಹನಗಳು ಚಲಾವಣೆ ಆಗ್ತಾ ಇರುತ್ತೆ.
ಚಲಿಸ್ತಾ ಇರುತ್ತೆ. ಅದನ್ನೆಲ್ಲ ದಾಟಿ ಮೆಟ್ಟಿನಲ್ಲಿ ಈ ಬಸ್ ಸೆಂಟರ್ಗೆ ಬರಬೇಕು, ಗಾಳಿ ಮಳೆ ಇಲ್ದಿರ ಇಲ್ಲಿ ಬಿಸಿಲಿಗೆ ಇಲ್ಲಿ ಬಂದು ನಿಂತ್ಕೋಬೇಕು ಅಂದ್ರೆ ಇದು ಯಾರ ಗಮನಕ್ಕೆ ಬರಬೇಕು? ಆ ನಾಗರಿಕ ಆಹಾರ ನಾಗರಿಕ ಆಫೀಸರ್ಗೆ ಬರಬೇಕಾಗುತ್ತೆ, ಮತ್ತೆ ಇಒ ನೋಡಬೇಕಾಗಿದೆ, ಇದು ಮತ್ತೆ ಸಂಬಂಧಪಟ್ಟ ತಹಸೀಲ್ದಾರ್ ನೋಡಬೇಕಾಗಿದೆ. ದಯವಿಟ್ಟು ಇದನ್ನು ಬಗೆಹರಿಸ್ಕೋಬೇಕು ಅಂತ ಈ ಊರಿನ ಜನತೆ ಪರವಾಗಿ ಮೂಡಲಕಿರಣ ಹೇಳ್ತಿದೆ. ಹೇಳಿವ ಏತಕ್ಕೆ ಬಂದಿದ್ದೀರಿ ನೀವು? ತಮ್ಮಿಚ್ಚೆಗೆ వచ్చినారు. ನಿಮ್ಮ ಹೆಸರೇನು ಹೇಳಿ? ಜಯಮ್ಮ. ಯಾವ ಕಾರ್ಡ್ ಇದೆ ನಿಮ್ದು? ಕಾರ್ಡ್ ಯಾವ್ದಿದೆ? ಬಿಪಿಎಲ್ ಕಾರ್ಡ್ ಇದೆ. ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತೀವಿ? ಎಷ್ಟು ದಿನದಿಂದ ಇಲ್ಲಿ ಬರ್ತಿದ್ದೀರಾ? 6 నుంచి వస్తా ఉన్నాం. ನಿಮ್ಮ ಹೆಸರು ಹೇಳಿ? ಪುಷ್ಪ ಸರ್. ಏನಕ್ಕೆ ಬಂದಿದ್ದೀರಾ ಇಲ್ಲಿ? ತಂಕೊಡೋದಕ್ಕೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಇಲ್ಲೇ ಬನ್ನಿ ಅಂತ. ಇಲ್ಲ, ಅವ್ರು ಟವರ್ ಬರುತ್ತೆ ಅಂತ ಎಲ್ಲರೂ ಬಂದರೆ ನಾವು ಬರ್ತೀವಿ ಅಷ್ಟೇ. ಮೂಡಲಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ, ನೀವು ಮೂಡಲಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿ ಇರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಬೇಕು. ಸೊ ಅಂದರೆ ಇದು 2 ಮಾಡಿದ್ರೆ ಮುಗೀತು. ಪ್ರತಿನಿತ್ಯ ಪ್ರತಿ ಕ್ಷಣ ಮುಳುಬಾಗಿಲಿನಲ್ಲಿ ಏನು ನಡೀತಾ ಇದೆ ಆ ಎಲ್ಲ ಸುದ್ದಿಗಳನ್ನು ನೀವು ಬಿಂದಾಸ್ ಆಗಿ ಮನೇಲೇ ಕೂತ್ಕೊಂಡು ಅಥವಾ ಎಲ್ಲೇ ಇದ್ರೂ ನಿಮ್ಮೂರಿನ ಸುದ್ದಿ ನೋಡೋದಕ್ಕೆ ಅದು ತುಂಬ ಈಸಿ ಆಗುತ್ತೆ. ಇನ್ಯಾಕೆ ಯೋಚನೆ ಮಾಡ್ತೀರಾ? ಮೂಡಲಕಿರಣ ಯೂಟ್ಯೂಬ್ ಸುದ್ದಿವಾಹಿನಿ ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ. ಹಾಗಾಗಿ ಅವರೆಲ್ಲರನ್ನೂ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ ಮೂಡಲಕಿರಣ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ.